ಕಾತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಮೀಸೆ ಅಂದಿದ್ದಂಗೆ ನಮಗೆಲ್ಲ ಕಾಡುಗಳ ವೀರಪ್ಪನ್ ನೆನಪಾಗ್ತಾನೆ. ಇವತ್ತು ಒಂದು ಮೀಸೆ ಕತೆ ಇದೆಯಂತೆ. ಆ ಮೀಸೆ ಸಾಧಾರಣವಾಗಿಲ್ವಂತೆ. ಯಾರ ಮೀಸೆ, ಯಾವ ಮೀಸೆ ಅನ್ನೋದನ್ನ ನೀವೇ ನೋಡಿ. ಒಂದಾನೊಂದು ಕಾಲದಲ್ಲಿ ವಿಮಲಾಪುರ ಅನ್ನೋ ಕಾಡಿತ್ತು. ಅಲ್ಲಿ ನೀಲ ಅನ್ನೋ ಹೆಸರಿನ ಹುಲಿ ರಾಜನಾಗಿತ್ತು. ಆ ಕಾಡಿನಲ್ಲಿ ಆಹಾರ ಸಿಗೋದು ಕಷ್ಟವಾಗಿದ್ದರಿಂದ ಅದು ಪಕ್ಕದ ಸುಮಲಪುರ ಕಾಡಿನ ಕೆಂಪ ಅನ್ನೋ ಹುಲಿರಾಜನಿಗೆ ಒಂದು ಕಾಗದ ಬರೀತು. ಸುಮಲಾಪುರದ ಹುಲಿರಾಜ ಪ್ರತಿದಿನವೂ ವಿಮಲಪುರದ ರಾಜನಿಗೆ ಇಂತಿಷ್ಟು ಆಹಾರ ಕಳುಹಿಸಬೇಕು, ಇಲ್ಲವೇ ಯುದ್ಧಕ್ಕೆ ಬರಬೇಕು ಅಂತ ಆ ಕಾಗದದಲ್ಲಿ ಬರೆದು ತನ್ನ ಮಂತ್ರಿ ನರಿ ಕೈಯಲ್ಲಿ ಕೊಟ್ಟು ಕಳುಹಿಸ್ತು. ವಿಮಲಪುರದ ಕಾಡಿನ ಮಂತ್ರಿ ನರಿಯ ಆ ಕಾಗದವನ್ನ ತೆಗೆದುಕೊಂಡು ಸುಮಲಪುರದ ಕಾಡಿಗೆ ಬಂತು. ಅಲ್ಲಿ ಅದಕ್ಕೆ ಜಿಂಕೆಯೊಂದು ಎದುರಾಯಿತು. ನಿಮ್ಮ ರಾಜನಿಲ್ಲಿ ಎಂದು ಆ ನರಿ ಜಿಂಕೆಯನ್ನ ಕೇಳ್ತು. ನಮ್ಮ ರಾಜ ಬೇಟೆಗೆ ಹೋಗಿದ್ದಾರೆ, ಏನಾದ್ರೂ ವಿಷಯ ಹೇಳೋದಿದ್ರೆ ತಿಳಿಸಿ, ಅದನ್ನ ರಾಜರ ಗಮನಕ್ಕೆ ತಂದು ಉತ್ತರ ತಿಳಿಸ್ತೀನಿ. ನಾನು ರಾಜನ ಮಂತ್ರಿ, ನಾ ಬರೋವರೆಗೆ ಇಲ್ಲೇ ವಿಶ್ರಾಂತಿ ಮಾಡಿ ಅಂತ ಹೇಳ್ತು. ನಡೆದು ಆಯಾಸವಾಗಿದ್ದ ನರಿ ಕಾಗದವನ್ನ ಕೊಟ್ಟು, ಆಗಲಿ, ನಾನಿಲ್ಲಿ ವಿಶ್ರಾಂತಿ ತೆಗೆದುಕೊಳ್ತೇನೆ, ಬೇಗ ವಾಪಸ್ಸು ಬಾ ಅಂತ ಹೇಳಿ ಅದರ ಕೈಗೆ ಹುಲಿ ಮೀಸೆಯೊಂದನ್ನ ಕೊಟ್ಟು, ಇದು ನಮ್ಮ ರಾಜರ ಮುಖದಿಂದಲೇ ತೆಗೆದುಕೊಟ್ಟದ್ದು, ಇದನ್ನ ನೋಡಿದ್ರೆ ಅವರು ಎಷ್ಟು ಬಲಶಾಲಿಗಳು ಅನ್ನೋದು ಗೊತ್ತಾಗತ್ತೆ, ಇದನ್ನ ನಿಮ್ಮ ರಾಜರಿಗೆ ಕೊಡು ಅಂತು. ಜಿಂಕೆ ಅದನ್ನು ತೆಗೆದುಕೊಂಡು ಕಾಡಿನೊಳಗೆ ಹೋಯ್ತು. ಈಗ ನಮ್ಮ ಕಾಡನ್ನ ಉಳಿಸೋದು ಹೇಗೆ ಅಂತ ಯೋಚಿಸ್ತಾ ವೇಗವಾಗಿ ಮುನ್ನಡೀತು. ಆಗ ಮುಳ್ಳು ಹಂದಿಯೊಂದು ಎದುರಿಗೆ ಸಿಕ್ಕಿ, ಜಿಂಕೆ ಜಿಂಕೆ ಎಲ್ಲಿಗೆ ಹೋಗ್ತಿದ್ದೀ ಅಂತ ಕೇಳ್ತು. ಅದರ ಮುಳ್ಳು ಗರಿಯನ್ನ ನೋಡಿದೊಡನೆ ಜಿಂಕೆಗೆ ಒಂದು ಉಪಾಯ ಹೊಳಿತು. ಹಂದಿ, ನೀನು ನನಗೆ ಒಂದು ಉಪಕಾರ ಮಾಡಬೇಕು, ನಮ್ಮ ಕಾಡನ್ನ ಉಳಿಸೋ ಸಲುವಾಗಿ ನಿನ್ನದೊಂದು ಮುಳ್ಳುಗರಿ ಕೊಡು ಅಂತು. ನನ್ನ ಮುಳ್ಳುಗರಿ ಕಾಡನ್ನ ಹೇಗೆ ಉಳಿಸುತ್ತೆ ಅಂತ ಮುಳ್ಳು ಹಂದಿ ಕೇಳಿದಾಗ, ಅದನ್ನ ಆಮೇಲೆ ಹೇಳ್ತೀನಿ ಅಂತ ಜಿಂಕೆ ಮುಳ್ಳಿನ ಗರಿಯನ್ನ ಬಾಯಲ್ಲಿ ಕಚ್ಚಿಕೊಂಡು ಓಡ್ತು. ಜಿಂಕೆ ನರಿಯ ಬಳಿ ಹಿಂತಿರುಗಿದಾಗ ಅದು ಕೋಪದಿಂದ, ಯಾಕಿಷ್ಟು ತಡ ಮಾಡಿದೆ ಅಂತ ಕೇಳ್ತು. ನಮ್ಮ ರಾಜನನ್ನ ಹುಡುಕೋದು ಕಷ್ಟವಾಯ್ತು, ಆ ನಂತರ ಅವರು ಉತ್ತರ ಕೊಡೋವರೆಗೆ ಕಾಯ್ಬೇಕಾಯ್ತು ಅಂತ ಜಿಂಕೆ ಹೇಳ್ತು. ಹಾ, ಏನಂದ್ರು ನಿಮ್ಮ ರಾಜ ಅಂತ ನರಿ ಕೇಳ್ತು. ಯುದ್ಧಕ್ಕೆ ಬರಲಿ, ನಾವು ಸಿದ್ಧರಾಗ್ತೀವಿ ಅಂತ ಹೇಳಿ ಈ ಕೂದಲನ್ನ ಕೊಡೋಕೆ ಹೇಳಿದ್ರು, ಇದು ಅವರ ಮುಖದ ಮೇಲಿನ ಮೀಸೆಯಿಂದ ಕಿತ್ತದ್ದು ಅಂತ ಜಿಂಕೆ ಬಾಯಿಯಲ್ಲಿ ಕಚ್ಕೊಂಡಿದ್ದ ಮುಳ್ಳು ಹಂದಿಯ ಮುಳ್ಳುಗರಿಯನ್ನ ಕೊಡ್ತು. ಅದನ್ನ ತಗೊಂಡು ಆ ನರಿ ತನ್ನ ಕಾಡಿನತ್ತ ಓಡು ಹೋಯ್ತು. ವಿಮಲಪುರದ ಹುಲಿರಾಜ ನರಿಗಾಗಿ ಕಾಯ್ತಿದ್ದ. ನರಿ ನಡೆದದ್ದೆಲ್ಲ ವಿವರಿಸಿ, ಈ ಮೀಸೆಯ ಕೂದಲನ್ನ ಸುಮಲಪುರದ ರಾಜರು ನಿಮಗೆ ಉಡುಗೊರೆಯಾಗಿ ಕಳಿಸಿದ್ದಾರೆ ಅಂತು. ಹುಲಿರಾಜ ಚೂಪಾಗಿ ಮುಳ್ಳು ಮುಳ್ಳಾಗಿದ್ದ ಆ ಕೂದಲನ್ನ ಮುಟ್ಟಿ ನೋಡ್ತು. ತನ್ನ ಮೀಸೆಯ ಕೂದಲಿನ ಮೇಲೂ ಕೈಯಾಡಿಸ್ಕೊಳ್ತು. ಇಂಥ ಮೀಸೆ ಇರುವ ಹುಲಿರಾಜ ತನಗಿಂತ ಬಹಳ ಬಲಶಾಲಿಯೇ ಇರಬೇಕು, ಅವನ ತಂಟೆ ನನಗ್ ಬೇಡ ಅಂತ ನಿರ್ಧರಿಸ್ತು. ಹೀಗೆ ಜಿಂಕೆಯ ಬುದ್ಧಿವಂತಿಕೆಯಿಂದ ಆ ರಾಜ್ಯ ಉಳಿತು. ಮಕ್ಕಳೇ, ಈ ಕಥೆಯಿಂದ ಒಂದೊಳ್ಳೆ ನೀತಿ ಪಾಠ ಕಲ್ತ್ಕೋತೀವಿ. ಅಪಾಯ ಎದುರಾದಾಗ ಉಪಾಯ ಮಾಡೋದೇ ಉತ್ತಮ. ಕಷ್ಟದ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಜಾಣ್ಮೆಯನ್ನ ಪ್ರಯೋಗ ಮಾಡಿದ್ರೆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತವೆ.